ಪ್ರಜು ಪ್ರಜು ಕೆಲವೊಂದು ಸ್ನೇಹಗಳು ಕೇವಲ ಒಂದು ಹಂತದವರೆಗೂ ಮಾತ್ರ ಇರುತ್ತೆ. ಈ ಸ್ನೇಹ ಕೂಡ ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಇವನು ಆ ರೀತಿ ಅಲ್ಲ ಅಂತ ನಿರೂಪಿಸ್ಬಿಟ್ಟ. ಒಂದು ದಶಕದ ಕಾಲದ ಸ್ನೇಹದ ಕತೆ ಶುರು ಹೇಗಾಯ್ತು, ಅಂತ್ಯ ಆಯ್ತಾ ಇಲ್ವಾ ಅಂತ ನೀವೇ ನಿರ್ಧಾರ ಮಾಡಿ. ಮತ್ತಿದು ನನ್ನ ಜೀವನದ ಅತಿ ಮುಖ್ಯವಾದ ಭಾಗ. ಈಗ ಕತೆ ಏನು ಅಂತ ನೀವೇ ಕೇಳಿ. After the tone, please leave a message. ನೀವು ಕಾಲ್ ರಿಟರ್ನ್ ಮಾಡ್ತೀಯೋ ಇಲ್ವಾ? ನನಗೊಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ಅವನ ಹೆಸರು ಅರುಣ್ ಅಂತ. ಸಡನ್ನಾಗಿ ಅವತ್ತೊಂದು ದಿನ ನಾನು ರೂಮಲ್ಲಿ ಇರಬೇಕಾದ್ರೆ ನೈಟ್ ಅನಿಸುತ್ತೆ, ಮಳೆ ಬರ್ತಿತ್ತು. ಇನ್ನೊಬ್ಬ ಫ್ರೆಂಡ್ನ ಕರ್ಕೊಂಡು ಬಂದ. ನಾನು ಅವನ್ನ ಮುಂಚೆ ನೋಡಿದ್ದೆ ಅನಿಸುತ್ತೆ, ಬಟ್ ಪರಿಚಯ ಆಗಿರಲಿಲ್ಲ, ಮಾತಾಡ್ಸಿರ್ಲಿಲ್ಲ. ಸರಿ ಅಂದ್ಬಿಟ್ಟು ಒಳಗಡೆ ಬಂದ ಆ್ಯಂಡ್ ಕುತ್ಕೊಂಡು ಓದ್ಕೊಂಡ್ವಿ ಅಷ್ಟೇ. ಬಿಕಾಸ್ ಆಲ್ಮೋಸ್ಟ್ ನಮ್ಮ 3 ಜನದ್ದು ಕೂಡ ಒಂದು 2-3 ಸಬ್ಜೆಕ್ಟ್ ಹೋಗಿತ್ತು ಒಂದು ಸೆಮ್ಮಲ್ಲಿ. ಸೊ ಅಂಥ ಟೈಮಲ್ಲಿ ಅರುಣ್ ಇವನನ್ನ ಕರ್ಕೊಂಡು ಬಂದಿದ್ದು. ಆ್ಯಂಡ್ ಪ್ರತಿದಿನ ಮೀಟ್ ಆಗ್ತಿದ್ವಿ. ನಾನು ಅಷ್ಟು ಮಾತಾಡ್ತಿರಲಿಲ್ಲ, ಆದರೆ ಅವ್ನು ಚೆನ್ನಾಗಿ ಮಾತಾಡಿಸ್ತಿದ್ದ ನನ್ನನ್ನು. ಸೊ ಎಲ್ಲಾದರೂ ಹೊರಗಡೆ ಊಟಕ್ಕೆ ಹೋದ್ರೂ ಕೂಡ ಅವನೇ ಪೇ ಮಾಡೋದಾಗಿರ್ಬೋದು, ಅಥವಾ ನೀವೇನೋ ತೊಂದರೆ ತೊಗೋಬೇಡಿ ನಾನು ಇದ್ದೀನಿ ಅಂತ ಹೇಳೋದಾಗಿರ್ಬೋದು, ಇದೆಲ್ಲನೂ ಕೂಡ ಮಾಡ್ತಿದ್ದ. ಕಾಲೇಜ್ಗೆ ಸೇರಿ 1.5 ವರ್ಷ ಆಗಿತ್ತು, ಬಟ್ ಸ್ಟಿಲ್ ನನಗೆ ಪರಿಚಯನೇ ಇರಲಿಲ್ಲ. ಈ ರೀತಿ ಎಕ್ಸಾಮ್ ಟೈಮಲ್ಲಿ ಮಾತ್ರ ನನಗೆ ಪರಿಚಯ ಆಗಿದ್ದಂಥ ವ್ಯಕ್ತಿ ನಂದೀಶ್. ಹೆಸರು ಹೇಳ್ತಿರ್ಬೇಕಾದ್ರೇ ನನಗೆ ಆ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ, ಆ ರೀತಿ ಆಗ್ತಿದೆ. ಓಕೆ, ಲೀವ್. ಮತ್ತೆ ಇವಾಗ ಕತೆಗೆ ಬರೋಣ. ಸೊ ಆ ರೀತಿ ಪರಿಚಯ ಆದಂಥ ವ್ಯಕ್ತಿ ನನ್ನ ಜೀವನದ ಅತಿ ಮುಖ್ಯ ಭಾಗವಾಗಿ ಹೇಗಾದ್ನೋ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಸೊ ಈ ರೀತಿ ಎಲ್ಲ ಆಯಿತು. ಆ್ಯಂಡ್ ಅವನು ಕಷ್ಟಪಟ್ಟು ಓದ್ತಿದ್ದ, ಬಟ್ ಅವ್ನ ಕೈಲಿ ಆಗ್ತಿರ್ಲಿಲ್ಲ. ನಮಗೂ ಅಷ್ಟೇ ಒಂದೊಂದು ಸಬ್ಜೆಕ್ಟು ಏನಿಷ್ಟು ಕಷ್ಟ ಆಗಿದೆ ಬಿಟ್ಬಿಡೋಣ ಅಂತೆಲ್ಲ ಆಗಿರೋದುಂಟು. ಬಟ್ ಇವನೇನು ಮಾಡ್ದೆ ಅಂದರೆ ನಮ್ಮೆಲ್ಲರಿಗಿಂತ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆ್ಯಂಡ್ ಕ್ಲಾರಿಟಿ ಇತ್ತು ಲೈಫಲ್ಲಿ ಅವನಿಗೆ, ನಮಗಿಂತ ಮುಂಚೆನೇ. ಸೊ ಅವನು ಕಾಲೇಜನ್ನ ಬಿಟ್ಬಿಟ್ಟ. ಬೇಡ ನನಗೆ ಇದಾಗಲ್ಲ, ನನಗೆ ಓದೋಕ್ಕಾಗಲ್ಲ ಇಂಜಿನಿಯರಿಂಗ್ ಅಂದ್ಬಿಟ್ಟು ಹೈದ್ರಾಬಾದಲ್ಲಿ ಹೋಗಿ ಆ್ಯನಿಮೇಷನ್ ಸೇರಿಕೊಂಡ. ಸೊ ಅಲ್ಲೂ ಕೂಡ ಚೆನ್ನಾಗಿ ಕಲಿತ. ಸೊ ಇನ್ ಕೇಸ್ ಅವನೇನಾದರೂ ಸುಳ್ಯ ಕಡೆ ಬಂದಾಗ ಕಾಲೇಜ್ ವಿಚಾರಕ್ಕಾಗಿರ್ಬೋದು, ಅಥವಾ ಏನೇನಾದರೂ ಈಗ ಸುಬ್ರಹ್ಮಣ್ಯ, ಧರ್ಮಸ್ಥಳ ಈ ರೀತಿ ಅವನೇನಾದರೂ ವಿಸಿಟ್ ಮಾಡೋಕ್ಕೆ ಬಂದಾಗ ನಮ್ಗಳನ್ನ ಭೇಟಿ ಆಗ್ತಿದ್ದ. ಸೊ ಹೀಗೆ ಪದೇ ಪದೇ ಬಂದು ಭೇಟಿ ಆಗೋದಾಗಿರ್ಬೋದು, ಅಥವಾ ಯಾವಾಗ ಅವನಿಗೆ ಎಕ್ಸಾಮ್ನ ಬರೀಬೇಕು ಅನ್ನಿಸ್ತಿತ್ತು ಅವನು ವಾಪಸ್ ಎಕ್ಸಾಮ್ ಕಟ್ಟಿ ಬರ್ದಿದ್ದು ಕೂಡ ಉಂಟು. ಅವಾಗ ಜೊತೆಲೆಲ್ಲ ಕೂತ್ಕೊಂಡು ಓದ್ತಿದ್ವಿ, ಲೈಬ್ರರಿಗೆಲ್ಲ ಹೋಗ್ತಿದ್ವಿ, ರೂಮಲ್ಲಿ ಕೂಡ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಅವ್ನ ಇಂಟ್ರೆಸ್ಟ್ ಎಲ್ಲಿತ್ತು ಅಂತ ನಮ್ಮೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ಸೊ ಅವ್ನು ಡಿಸೈಡ್ ಮಾಡಿದ್ದು ಕರೆಕ್ಟಾಗೇ ಇತ್ತು. ಸೊ ಕಂಪ್ಲೀಟಾಗಿ ಅವನು ಇಂಜಿನಿಯರಿಂಗ್ನ ಬಿಟ್ಟು ಅಗೇನ್ ಅನಿಮೇಷನ್ ಕಡೆ ಹೋದ. ಒಳ್ಳೆ ಕೆಲಸ ತಗೊಂಡ, ಜೊತೆಗೆ ಒಳ್ಳೆ ಹೆಸರನ್ನು ಕೂಡ ಮಾಡ್ದ. ಅವನು ಯಾವ ಇನ್ಸ್ಟಿಟ್ಯೂಷನಲ್ಲಿ ಓದ್ತಿದ್ದ, ಜೊತೆಗೆ ಎಲ್ಲಿ ಕೆಲಸ ಸೇರಿಕೊಂಡು ಎಲ್ಲ ಕಡೆಯೂ ಕೂಡ. ಇದೆಲ್ಲದ್ರ ಮಧ್ಯೆ ಅವ್ನು ನನ್ನನ್ನು ಮರೀಲಿಲ್ಲ. ಓಕೆ, ಆ್ಯಂಡ್ ಫ್ರೆಂಡ್ಸ್ ಅಂತ ಬಂದಾಗ ತುಂಬ ಜನನ ಫ್ರೆಂಡ್ಸ್ ಮಾಡ್ಕೊಂಡಿದ್ದ. ನಿಮಗೆ ಹೇಳಬೇಕು ಅಂದರೆ ಲೈಕ್ ಇಡೀ ಊರೇ ಅವನಿಗೆ ಫ್ರೆಂಡ್ಸ್ ಆಗಿದ್ರು ಅಂತ ಹೇಳ್ಬೋದು. ಜೊತೆಗೆ ಕಾಲೇಜಲ್ಲೂ ಕೂಡ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದ್ದ, ಅಟ್ಲೀಸ್ಟ್ ನಮ್ಮ ಬ್ಯಾಚಲ್ಲಿ. ಜೊತೆಲೇ ಇರ್ತಿದ್ದೆ ಯಾವಾಗಲೂ ಕೂಡ. ಏನೋ ಕಾಫಿಗೆ ಹೋಗ್ತಿದ್ವಿ, ಟೀಗೆ ಹೋಗ್ತಿದ್ವಿ, ಏನಾದರೂ ಸಂಜೆ ಹೊತ್ತು ತಿನ್ನೋಕೆ ಹೋಗ್ತಿದ್ವಿ. ಅಂದರೆ ಅವ್ನು ಎಕ್ಸಾಮ್ ಬರೆಯೋಕ್ಕೆ ಬಂದ್ರೂ ಕೂಡ ಎಕ್ಸಾಮ್ಗಿಂತ ಹೆಚ್ಚಾಗಿ ನಮ್ಮ ಜೊತೆ ಮಾತುಕತೆಗಳಾಗಿರ್ಬೋದು, ಹೊರಗಡೆ ಸುತ್ತಾಡೋದಾಗಿರ್ಬೋದು, ಇದೇ ಜಾಸ್ತಿ ಇರ್ತಿತ್ತು. ತುಂಬ ಮೆಮೊರೀಸ್ ಇದೆ, ತುಂಬಾ ಮೆಮೊರೀಸ್ ಇದೆ. ಸೊ ಈ ರೀತಿ ನಮ್ಮ ಗೆಳೆತನ ಬೆಳೀತು. ಆ್ಯಂಡ್ ಅಗೈನ್ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ನಾನು ಹೇಳಲೇಬೇಕು ಅಂದರೆ, ನಾನಿವತ್ತೇನಿಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನೋ, ಅಥವಾ ನಿಮ್ಗಳಿಗೆಲ್ಲ ಎಷ್ಟು ಹತ್ತಿರ ಆಗಿದ್ದೀನೋ, ನನ್ನ ಕಂಟೆಂಟ್ ಕ್ರಿಯೇಷನ್ಗಳಾಗಿರ್ಬೋದು ಎಲ್ಲನೂ ಕೂಡ ಮೋಸ್ಟ್ ಪ್ರಾಬ್ಲಿ ಇವನಿಲ್ಲ ಅಂತಿದ್ರೆ ಆಗ್ತಿರ್ಲಿಲ್ಲ ಅನಿಸುತ್ತೆ. ಯಾವಾಗಲೂ ಹೇಳೋನು, ನಿನ್ನ ವಾಯ್ಸ್ ಚೆನ್ನಾಗಿದೆ, ಏನಾದರೂ ಮಾಡು ಅಂತ. ಸೊ ಕೋವಿಡ್ ಟೈಮಲ್ಲಿ ಏನಾಯಿತು, ಆ್ಯಕ್ಚುಲಿ ಯೂಟ್ಯೂಬ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ ಇಬ್ಬರೂ ಸೇರಿ. ಸುಮಾರು ವೀಡಿಯೋಸ್ ಇದೆ ನಾವು ಮಾಡಿರೋದು. ನಾನು ವಾಯ್ಸ್ ಓವರ್ ತೊಗೋತಿದ್ದ, ಅವನು ಅದಕ್ಕೆ ಕ್ಲಿಪ್ಸ್ ಎಲ್ಲ ಹಾಕಿ ವೀಡಿಯೋಸ್ ಎಲ್ಲ ಮಾಡ್ತಿದ್ದ. ಸೊ ಆ್ಯಂಡ್ ಅಗೈನ್ ಫ್ರೀಲ್ಯಾನ್ಸಿಂಗ್ ವಾಯ್ಸ್ ಓವರ್ಸ್ ಎಲ್ಲ ಬಂದಾಗ ನನಗೆ ಕಾಲ್ ಮಾಡ್ತಿದ್ದ, ವಾಯ್ಸ್ ತೊಗೋತಿದ್ದ. ತುಂಬಾ ಏನಂತಾರೆ ಅದು, ಅವನು ಏನು ಬೆಳೀತಿದ್ನೋ ಅದ್ರ ಜೊತೆ ನನ್ನನ್ನು ಬೆಳೆಸಬೇಕು ಅನ್ನೋ ಆಸೆ ಇತ್ತು. ನನ್ನ ಸರೌಂಡಿಂಗ್ ಹಿಂಗಿರೋದ್ರಿಂದ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಆ ಖುಷಿಗೆ ಇವನು ಕೂಡ ಕಾರಣ. ಸುಮಾರು ಸುತ್ತಾಡ್ತಿದ್ವಿ. ನಮ್ಮ ಮನೆಗೆ ಮೈಸೂರಿಗೆ ಬರ್ತಿದ್ದ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಅವನು ಕೂಡ ಒಬ್ಬ ಆಗಿರ್ತಿದ್ದ. ಯಾವಾಗಲೂ ಬಂದಾಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದರೆ, ಯಾರಾದರೂ ಮನೆಗೆಲ್ಲ ಬಂದಾಗ ನಾವು ಊಟ ಹಾಕೊಡೋರ್ಗು ಕೂಡ, ಅಂದರೆ ಊಟ ಕೇಳೋರ್ಗು ಕೂಡ ಅವ್ರ ಪಾಡಿಗೆ ಅವ್ರು ವೆಯ್ಟ್ ಮಾಡೋರು. ಊಟ ನಾವು ತಂದು ಕೊಟ್ಮೇಲೆ ಅವ್ರು ಊಟ ಮಾಡೋರು, ಅಥವಾ ಓಡಾಡಬೇಕಾದ್ರೂ ಅಷ್ಟೇ ಆಚೆ ಈಚೆ ಕಡೆ ನೋಡಿ ನಾಚ್ಕೊಳ್ಳೋರು. ಬಟ್ ನಂದಿ ಹಾಗಿರಲಿಲ್ಲ.
ಇಟ್ ಲೈಕ್ ಅವ್ನು ಎಲ್ಲಿ ಬೇಕಲ್ಲಿ ಇರ್ತಿದ್ದ, ಎಲ್ಲಿ ಬೇಕಲ್ಲಿ ಹೋಗಿ ಮಲ್ಕೋತಿದ್ದ, ಊಟ ಬೇಕು ಅಂದರೆ ಹಸುವಾದಾಗ ಊಟ ಮಾಡ್ಕೋತಿದ್ದ, ಯಾರನ್ನೂ ಕೇಳಬೇಕು ಅಂತಿರಲಿಲ್ಲ, ಸ್ವಂತ ಮನೆ ಥರ ಇರ್ತಿದ್ದ ಅವನು. ಆ್ಯಂಡ್ ನನ್ನನ್ನು ಕೂಡ ಅವ್ನು ಹಾಗೇ ಟ್ರೀಟ್ ಮಾಡ್ತಿದ್ದೆ ಯಾವಾಗಲೂ ಕೂಡ. ಒಂದು ವ್ಯತ್ಯಾಸ ಅಂದರೆ ಅವ್ನು ಇಲ್ಲಿ ಬಂದು ಹೋಗ್ತಿದ್ದ, ನನಗೆ ಒಂದು ಸರಿನೂ ಕೂಡ ಅವ್ರ ಮನೆಗೆ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಹೋಗಿದ್ದು ಕೂಡ ಒಳ್ಳೆ ಕಾರಣಕ್ಕಂತೂ ಅಲ್ಲ. ಆಮೇಲೆ ನಾವಿಬ್ಬರು ಸುತ್ತಾಡಿದ್ವಿ. ಆ್ಯಕ್ಚುಲಿ ಪರ್ಸನಲಾಗಿ ನಾವಿಬ್ಬರೇ ಹೊರಗಡೆ ಎಲ್ಲ ಹೋಗಿದ್ವಿ. ಮುನ್ನಾರು ಹೋಗಿದ್ವಿ, ನನಗಿನ್ನೂ ನೆನಪಿದೆ, ಬಕ್ರೀದ್ ಟೈಮ್ ಆವಾಗ. ಸೊ ಕೊಯಂಬತ್ತೂರು ಹೋಗಿದ್ವಿ, ಊಟಿ ಹೋಗಿದ್ವಿ, ಮುನ್ನಾರು ಹೋಗಿದ್ವಿ, ಎಂಜಾಯ್ ಮಾಡಿದ್ವಿ, ಖುಷಿಯಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡು ಕಳ್ಳ. ಇಂಪಾರ್ಟೆಂಟ್ ಹೌದು, ಇಂಪಾರ್ಟೆಂಟ್ ಅಲ್ಲನೂ ಹೌದು. ಇದು ನಿಮ್ಮನ್ನು ಹೊಗಳ್ತಿರೋದಲ್ಲ, ಬಟ್ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗ್ಬೇಕಾದ್ರೆ ದಯವಿಟ್ಟು ಬನ್ನಿ. ನಾವೇನು ಎಂಜಾಯ್ ಮಾಡಿದ್ವಿ ಅದಕ್ಕಿಂತ ಡಬ್ಬಲ್ ಟ್ರಿಪ್ಪಲ್ ಏನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕೈ ಕೊಟ್ರೆ ಕೆಳನೆ ಕೂತ್ಕೊಂಡು ಮಾತಾಡಿದ್ವಿ, ತುಂಬ ಪ್ಲ್ಯಾನ್ಸ್ಗಳು ಮಾಡ್ತಿದ್ವಿ, ಹಿಂಗಿರ್ಬೇಕು, ಹಂಗೆ ಮಾಡಬೇಕು ಅಂತ. ನಂದು ಒಂದು ಯಾವಾಗಲೂ ಕೂಡ ಟೈಮ್ ಸೆಟ್ ಆಗ್ತಿರ್ಲಿಲ್ಲ, ಏನಾದರೂ ಒಂದು ಕೆಲಸಗಳನ್ನ ಮಾಡಬೇಕು ಅಂತಿದ್ದಾಗ. ಬಟ್ ಸ್ಟಿಲ್ ಕನಸುಗಳು ಮಾತ್ರ ಒಂದೇ ರೀತಿ ಇದ್ವು, ದೊಡ್ಡದಾಗಿ ಬೆಳಿಬೇಕು, ಸ್ವಂತವಾಗಿ ನಾವೇ ಬೆಳಿಬೇಕು ಅನ್ನೋದಿತ್ತು. ಆ್ಯಂಡ್ ಅವ್ನು ಬೆಳೆದಿದ್ದಾನೆ ಕೂಡ, ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾನೆ. ಐ ಟೆಲ್ ಯು, ಏನೋ ಮಾತಾಡೋಕ್ಕೇ ನನಗೇ ಕಷ್ಟ ಆಗ್ತದೆ, ಗಂಟ್ಲು ಬಿಗಿ ಆಗ್ತಿದೆ ಅವನ ಬಗ್ಗೆ ಮಾತಾಡಬೇಕಾದ್ರೆ. ಎಲ್ಲ ಚೆನ್ನಾಗೇ ನಡೀತಿತ್ತು. ಇನ್ಫ್ಯಾಕ್ಟ್ ಲಾಸ್ಟ್ ಈ ಘಟನೆ ಆಗೋಕ್ಕಿಂತ ಒಂದು ಹಿಂದಿನ ದಿವಸನೂ ಕೂಡ ನಾನು ಅವನ ಜೊತೆ ಮಾತಾಡಿದ್ದೆ, ನೈಟ್ ಮಾತಾಡಿದ್ದೆ, ಬರ್ತೀನಿ ಮೀಟ್ ಆಗೋಣ, ಆ್ಯಂಡ್ ಅಗೇನ್ ಒಂದು ಕಡೆ ಹೋಗಬೇಕು, ನೀನು ಹೋಗಿದ್ವಾ, ನಾನು ಮಾತಾಡ್ತೀನಿ ಅಂತೆಲ್ಲ ಹೇಳಿದ್ದ. ಸರಿ ಆಯಿತು ಅಂತಲೂ ಅಂದಿದ್ದೆ. ಊರಿಗೂ ಕರೆದಿದ್ದ, ಅವನದೇ ಸ್ವತಃ ಒಂದು ಆಫೀಸ್ ಇತ್ತು ಸ್ವಂತ, ಬಾ 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 ಅಂತ ಕರೀತಾನೆ ಇದ್ದ. ನಾನು ಹೋಗ್ಬೇಕಂತ ಭಾರಿ ಆಸೆ ಇತ್ತು. ಆ್ಯಂಡ್ ನಮಗೆ ತುಂಬ ಆಗಲೇ ಹೇಳ್ದಂಗೆ ಐಡಿಯಾಸ್ಗಳಿದ್ವು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು, ಅದು ಇದು ಅಂತೆಲ್ಲ. ನಥಿಂಗ್ ವರ್ಕ್ಡ್ ಔಟ್. ಸಡನ್ನಾಗಿ ಒಂದು ಕಾಲ್ ಬೀಳುತ್ತೆ ಬೆಳಗ್ಗೆ ಎದ್ದ ತಕ್ಷಣ, ಆಕ್ಸಿಡೆಂಟ್ ಆಗಿದೆ, ಅಡ್ಮಿಟ್ ಮಾಡಿದ್ದೀವಿ, ತುಂಬ ಕಷ್ಟ ಅಂತೆ, ಉಳಿಯೋದು. ಏನು ಹೇಳಬೇಕು ಗೊತ್ತಾಗಲಿಲ್ಲ ನನಗೆ. ಆ್ಯಂಡ್ ಬಟ್ ತುಂಬ ಸ್ಟ್ರಾಂಗ್ ಇದ್ದ, ಆ್ಯಂಡ್ ಗಾಡಿ ತುಂಬ ಚೆನ್ನಾಗಿ ಓಡಿಸ್ತಾನೆ ಅವನು. ಓಕೆ, ಎಲ್ಲಿಂದ ಏನಾಯ್ತೋ ಗೊತ್ತಿಲ್ಲ. ಆ್ಯಂಡ್ ಅವರಣ್ಣ ಹಂಗಂದ್ರೆ ನನಗೆ ಏನು ಮಾತಾಡಬೇಕು ಅನ್ನೋ ಗೊತ್ತಾಗಲಿಲ್ಲ. ನಾನು ಸರಿ ಅಣ್ಣ ಹುಷಾರು ಅಂದ್ಬಿಟ್ಟು ಕಾಲ್ ಇಟ್ಬಿಟ್ಟೆ. ಬಿಕಾಸ್ ನನಗೆ ಏನಂತ ಕೇಳಬೇಕು ಅಂತಲೂ ಗೊತ್ತಾಗಲಿಲ್ಲ. ಅವ್ರು ಆಲ್ರೆಡಿ ಅಷ್ಟು ನೆಗೆಟಿವ್ ಆಗಿ ಮಾತಾಡಿಬಿಟ್ರು, ನನಗೆ ತಗೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಸರಿ ಓಕೆ ಅಂದ್ಬಿಟ್ಟು ನಾನು ಫೈನ್, ಓಕೆ ಅವ್ನು ಸರಿ ಆಗ್ತಾರೆ, ಅದಷ್ಟೇ ನಾನು ಯೋಚನೆ ಮಾಡಿದ್ದು. ಆ್ಯಂಡ್ ಹಾಗೆ ನಾನು ದೇವ್ರ ಹತ್ರನೂ ಕೂಡ ಉಳಿಸ್ಕೊಡು ಅಂತಲೇ ಕೇಳಿದ್ದು, ಕರ್ಕೋಬೇಡ ನಿನ್ನ ಹತ್ರ ಅಂತ. ಗೊತ್ತಿಲ್ಲ ದೇವರಿಗೆ ಏನು ಪ್ಲ್ಯಾನ್ಸ್ ಇತ್ತು ಅವನ ವಿಚಾರದಲ್ಲಿ ಅಂತ. ಸೊ ಓಕೆ, ಅವತ್ತಿನ ದಿನ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಕಾಲ್ ಮಾಡಿ ನನಗೆ ಕೇಳಿದ್ರು ಲೈಕ್ ಏನಾಯಿತು ಗೊತ್ತಾ ಅಂತೆಲ್ಲ. ಬಿಕಾಸ್ ಎಲ್ಲರಿಗೂ ಅರ್ಧಂಬರ್ಧ ನ್ಯೂಸ್ ಗೊತ್ತಾಗಿತ್ತು. ಆ್ಯಂಡ್ ಅರುಣ್ ಕೂಡ ಮಾಡಿದ್ದ. ಅರುಣ್ ಮಾಡಿ ಏನು ಈ ಥರ ಎಲ್ಲ ಆಯ್ತಂತೆ ಬೈತಿದ್ದ. ಅವನಿಗೂ ಕೂಡ ನಂದು ಹೀಗೆ ಯಾಕೆ ಈ ರೀತಿ ಎಲ್ಲ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡಿಲ್ಲ, ಏನಕ್ಕೆ ಬೇಕು ಅಂದ್ಕೊಂಡು. ಫೈನ್, ನನಗೆ ಖುಷಿ ವಿಚಾರ ಅವತ್ತಾಗಿದ್ದು ಅಂದರೆ ಅವತ್ತಿನ ದಿನ ನಾನು ಮತ್ತೆ ಅವ್ರ ಅಣ್ಣನಿಂದ ಕಾಲ್ ರಿಸೀವ್ ಮಾಡಲಿಲ್ಲ, ಅಥವಾ ನನ್ನ ಯಾವುದೇ ಫ್ರೆಂಡ್ಸ್ ಕಡೆಯಿಂದ ಏನೂ ಕಾಲ್ ಬರಲಿಲ್ಲ ನೆಗೆಟಿವ್ ಆಗಿ. ಒಂದು ಸಮಾಧಾನ ಇತ್ತು. ಫೈನ್ ಓಕೆ, ಯಾಕಂದರೆ ಅವ್ರ ಅಣ್ಣ ನನಗೆ ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದಾಗ ಒಂದು 2 hours ಟೈಮ್ ಕೊಟ್ಟಿದ್ದಾರೆ ಅಂತಂದಿದ್ರು ಬೆಳಿಗ್ಗೆನೆ. ಸೊ ಹೋಲ್ ಡೇ ಆಯಿತು. ಫೈನ್, ಇಟ್ಸ್ ಓಕೆ, ಸರಿ ಆಗ್ತಿರ್ಬೋದು ಅಂತ ಅಂದ್ಕೊಂಡೆ ಕಾಲ್ ಬರ್ದಿರೋ ಕಾರಣ. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ಐ ವಾಸ್ ಫೈನ್, ಒಳ್ಳೆಯದೇ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಅಗೇನ್ ಸಡನ್ನಾಗಿ ಅರುಣ್ ಕಾಲ್ ಮಾಡ್ದ. ಕಾಲ್ ಮಾಡಿ ಹಿಂಗೆ ಹೇಳ್ದ, ಹಲೋ ಬಾಯ್, ನಂದೀಶ್ ಹೌದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗತೈತಿ, ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ, ಏನು ಮಾಡ್ಬೇಕನ್ನೋದು ಗೊತ್ತಾಗಲಿಲ್ಲ ನನಗೆ. ಆ್ಯಂಡ್ ಐ ಕುಡೆಂಟ್ ಅಕ್ಸೆಪ್ಟ್ ಇಟ್. ಈಗಲೂ ಕೂಡ ಐ ಕಾಂಟ್ ಅಕ್ಸೆಪ್ಟ್ ಅವನಿಲ್ಲ ಅನ್ನೋದನ್ನು. ಫೈನ್ ಓಕೆ, ನಾನು ಹೆಂಗೋ ವಿಚಾರ ಕೇಳಿಸ್ಕೊಂಡೆ,
ಈಗ ಮನೇಲಿ ಹೇಳ್ಬೇಕು ನನಗೆ ಭಯ, ಬಿಕಾಸ್ ಮನೆಯಲ್ಲಿ ಅವನನ್ನು ತುಂಬ ಹಚ್ಕೊಂಡಿದ್ದಾರೆ. ಅಮ್ಮಂಗೆ ಹೇಳ್ಬೇಕು, ಅಪ್ಪಾಜಿಗೆ ಹೇಳಬೇಕು, ನನ್ನ ತಂಗಿಗೆ ಹೇಳಬೇಕು, ನನ್ನ ಕಸಿನ್ಸ್, ಇನ್ಫ್ಯಾಕ್ಟ್ ಎಲ್ಲರಿಗೂ ಕೂಡ ಅವ್ನು ಗೊತ್ತು, ಎಲ್ಲರಿಗೂ ಪರಿಚಯ. ನನ್ನ ಊರಿಗೆಲ್ಲ ಅವ್ನು ಬಂದಿದ್ದ, ಸುತ್ತಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ, ವಿಡಿಯೋಸ್ ಎಲ್ಲ ಮಾಡಿದ್ದೀವಿ. ಯಾರಿಗೂ ಕೂಡ ನಂಬಕ್ಕಾಗಲಿಲ್ಲ. ಆ್ಯಂಡ್ ಅಮ್ಮನೂ ಹತ್ರ ತುಂಬ ಬೇಜಾರು ಮಾಡಿಕೊಂಡ್ರು, ಅಪ್ಪಾಜಿಗಂತೂ ಶಾಕ್ ಆಗೋಯ್ತು. ಅಗೇನ್ ಬಸ್ ಬುಕ್ ಮಾಡಿದ್ವಿ ಅವತ್ತು ಈವ್ನಿಂಗ್. ಎಲ್ಲರೂ ಕೂಡ ಇನ್ ದ ಸೆನ್ಸ್ ನನ್ನ ಕಸಿನ್ಸ್, ನಂದು ಫ್ರೆಂಡ್ಸ್ ಎಲ್ಲರೂ ಹೊರಟ್ವಿ. ಅವನು ಅಲ್ಲಿ ಬಿಜಾಪುರಿಂದ ಬಂದ. ಹೋಗಿ ರೀಚ್ ಆದ್ವಿ. ಬಟ್ ಅವನು ಬಂದಿರಲಿಲ್ಲ ಅನ್ಬೇಕಾ ಅಥವಾ ಅವ್ನ ಬಾಡಿ ಬಂದಿರಲಿಲ್ಲ ಅನ್ಬೇಕಾ, ನನಗೀಗ್ಲೂ ಕೂಡ ಗೊತ್ತಿಲ್ಲ. ಲಿಟ್ರಲಿ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ. ಅಂದರೆ ಯಾವುದೇ ವಿಚಾರ ಆದ್ರೂ ಕೂಡ ಅಷ್ಟು ಮುಳ್ಳಿಗೆ ಎಮೋಷನ್ಸ್ಗೆ ಒಳಗಾಗೋದಿಲ್ಲ. ಅವತ್ತು ಕೂಡ ಹಾಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂಟಿಲ್ ಅನ್ಲೆಸ್ ಅವ್ನು ಬರೋವರೆಗೂ, ಅವನ ದೇಹನ ತರೋವರೆಗೂ. ಎಲ್ಲನೂ ದಾನ ಮಾಡಿದ್ದಾನೆ ಗೊತ್ತಾ. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಯಿತು, ಅವನಿಗೆ ಆಕ್ಸಿಡೆಂಟ್ ಆಯಿತು ಅಂತ ಕೇಳ್ಬಿಟ್ವಿ ಅಲ್ವಾ. ಗಾಡಿ ಚೆನ್ನಾಗಿ ಓಡಿಸ್ತಾನೆ, ಬಟ್ ಸ್ಟಿಲ್ ಆಕ್ಸಿಡೆಂಟ್ ಆಯಿತು ನೈಟಲ್ಲಿ. ಆ್ಯಂಡ್ ಹಾಸ್ಪಿಟ್ಲಿಗೆ ತರೋಷ್ಟಲ್ಲೇ ಆಲ್ಮೋಸ್ಟ್ ವಾಸ್ ಅನ್ಕಾನ್ಷಿಯಸ್. ಆ್ಯಂಡ್ ಬ್ಲಡ್ ಎಲ್ಲ ತುಂಬ ಹೋಗಿತ್ತು, ಬ್ರೈನ್ಗೆ ಏಟು ಬಿದ್ದಿತ್ತು, ಕಣ್ಣಿಗೆ ಏಟು ಬಿದ್ದಿತ್ತು. ಸೊ ಉಳಿಸ್ಕೊಳ್ಳೋದು ಕಷ್ಟ ಅಂತ ಆಗ್ಲೇ ಹೇಳಿದ್ರಲ್ಲ. ಅವನ ಬಾಡಿಲಿರೋ ಎಲ್ಲ ಪಾರ್ಟ್ಸ್ನೂ ಕೂಡ ಅವ್ನು ದಾನ ಮಾಡಿದ್ದಾನೆ ಮುಂಚೆನೆ. ಕಣ್ಣು, ಹೃದಯ, ಲಿವರ್, ಕಿಡ್ನಿ ಎಲ್ಲನೂ. 3 ತಿಂಗಳಿಗೂ ಒಂದ್ಸತಿ ರಕ್ತ ಕೊಡ್ತಿದ್ದ, ಮಿಸ್ ಮಾಡದೆ ಕೊಡ್ತಿದ್ದ. ಅವನಿಗೆ ಅಂತಲೇ ಬ್ಲಡ್ ಡೊನೇಷನ್ ತಗೋತಿದ್ದಂಥ ಸಂಸ್ಥೆಯವರು ಕೂಡ ಬ್ಲಡ್ನ ಕೂಡ ಎತ್ತಿಟ್ಟಿದ್ರಂತೆ, ಬಟ್ ಯಾವುದೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಅವನು ಒಳ್ಳೆಯವನೋ ಕೆಟ್ಟವನು ಅದನ್ನ ಹೇಳೋದು ಹೆಂಗಂತನೂ ಕೂಡ ಗೊತ್ತಿಲ್ಲ. ನಮ್ಮನ್ನ ಬಿಟ್ಟೋದ ಆ ವಿಚಾರದಲ್ಲಿ ಕೆಟ್ಟವನು, ಬಿಟ್ಟೋದ್ರೂ ಕೂಡ ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾನೆ, ಅಂಗಾಂಗಗಳನ್ನ ದಾನ ಮಾಡಿ. ಹಿ ವಾಸ್ ಸೋ ಪ್ಯೂರ್, ಜೆನ್ಯೂನ್, ಲಾಯಲ್. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಫರ್ಗೆಟ್ ಟು ಟೆಲ್, ಅವ್ನ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಮನೆಗೆ ಹೋದಾಗ ಅಕ್ಕ ಹೇಳ್ತಿದ್ದಾಳೆ, ಅಮ್ಮ ಹೇಳ್ತಿದ್ದಾರೆ, ಅಪ್ಪ, ಅವ್ರ ಅಣ್ಣ, ಆ ಹುಡುಗಿ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿ ಅವ್ನು ಕನೆಕ್ಟ್ ಆಗಿದ್ದ. ಹಳ್ಳಿಲಿರೋ ಎಷ್ಟು ಜನ ಹಳ್ಳಿಗಳಿಂದ ಬರ್ತಿದ್ದಾರೆ ಅವನನ್ನು ನೋಡೋದಕ್ಕೆ. ಮಠಗಳಿಂದ ಆಗಿರ್ಬೋದು ಅಥವಾ ಕೆಲವೊಬ್ರು ಹೆಸರಾಂತ ವ್ಯಕ್ತಿಗಳಾಗಿರ್ಬೋದು, ಬಂದವನ್ನ ಏನೋ ನೋಡ್ತಾ ಇದ್ದಾರೆ. ದೇ ಆರ್ ಕ್ರೈಯಿಂಗ್ ಗೊತ್ತಾ. ಅವ್ರು ಹೇಳ್ತಿದ್ದಾರೆ ಅಂದರೆ ಎಷ್ಟು ಅಚ್ಚುಕಟ್ಟಾಗಿ ಇವನು ಸಂಬಂಧಗಳನ್ನ ಇಟ್ಕೊಂಡಿದ್ದಾನೆ ಪ್ರತಿಯೊಬ್ಬರ ಜೊತೆನೂ ಕೂಡ. ಹೈದರಾಬಾದಿಂದೆಲ್ಲ ಬಂದಿದ್ರು ಅವನನ್ನು ನೋಡೋದಕ್ಕೆ. ತುಂಬ ಜನರನ್ನ ಗಳಿಸಿದ್ದ. ಬೈಬೇಕಂತನೂ ಅನಿಸುತ್ತೆ. ನೀಟಾಗಿ ನೋಡ್ಕೊಂಡು ಗಾಡಿ ಓಡ್ಸೋಕೆ ಆಗ್ತಿರ್ಲಿಲ್ವ, ನಿನ್ಗೆ ಏನಕ್ಕೆ ಈ ರೀತಿ ಕೆಲಸ ಮಾಡ್ಕೊಂಡೆ ಇದೆಲ್ಲ ಮಾತಾಡಬೇಕು ಅಂತ ಅನಿಸುತ್ತೆ. ಹಿಡ್ಕೊಂಡು ತಟ್ಟಬೇಕು ಅನಿಸುತ್ತೆ. ಬಟ್ ಏನು ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ. ಆ್ಯಂಡ್ ಏನು ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಎಷ್ಟು ಅಂತ ಮಾತಾಡೋಕ್ಕಾಗುತ್ತೆ, ಎಷ್ಟು ಅಂತ ಬೈಯೋಕ್ಕಾಗುತ್ತೆ. ನಾನು ಅವನಿಗೆ ಹೆಲ್ಮೆಟ್ ಹಾಕಿದ್ದ, ಹಣೆ ಬರ ಹೆಂಗಿದೆ, ಹೆಲ್ಮೆಟ್ ಹಾಕಿದ್ದ, ಕ್ಲಿಪ್ ಹಾಕಿಲ್ಲ. ನನಗೆ ಏನೂ ಗೊತ್ತಿಲ್ಲ. ಎಲ್ಲ ಕೂಡ ಕತೆಗಳು. ಯಾರು ಏನು ಹೇಳಿದ್ರು ಕೂಡ ಅದೆಲ್ಲ ಅವರವರ ದೃಷ್ಟಿಕೋನಕ್ಕೆ ಹೇಳಿದಂಥ ಕತೆಗಳು. ಕಂಪ್ಲೇಂಟ್ಸ್ಗಳು ಅವನದೂ ಇತ್ತು. ನಾನು ಅವನು ಜಗಳ ಆಡಿದ್ದು ಕಡಿಮೆ. ಟು ಬಿ ಫ್ರ್ಯಾಂಕ್, ಅವನು ಹೊಸಪೇಟೆ, ಸೊ ಅವ್ರ ಕಡೆ ಎಲ್ಲ ಭಾಷೆ ಬಂದುಬಿಟ್ಟು ಉತ್ತರ ಕರ್ನಾಟಕ ಅಂತ ಬಂದಾಗ ಬೈಕೊಂಡೇ ತಿರುಗಾಡ್ತಿದ್ರು. ಅಲ್ಲಿ ಜಸ್ಟ್ ಲಾಸ್ಟ್ ಅವ್ನು ನನಗೆ ಒಂದು ಕಾಲಲ್ಲಿ ಕನೆಕ್ಟ್ ಆಗದಿರಬೇಕಾದ್ರೆ ಐಫೋನಲ್ಲಿ ವಾಯ್ಸ್ ಮೇಲ್ ಇರುತ್ತೆ. ಸೊ ಇನ್ ಕೇಸ್ ನಾವು ಕಾಲ್ ಪಿಕ್ ಮಾಡೋಕ್ಕಾಗಿಲ್ಲ ಅಂದಾಗ ಅವ್ರು ಮಾತಾಡಿ ನಮಗೆ ರೆಕಾರ್ಡ್ ಆಗಿ ಬರುತ್ತೆ. ಸೊ ಐ ಹ್ಯಾವ್ ದಿಸ್ ಲಾಸ್ಟ್ ಕ್ಲಿಪ್. ಅವ್ನು ನನಗೆ ಬೈದಿರೋದು. ನಿಮ್ಮ ಕಾಲ್ ರಿಟರ್ನ್ ಮಾಡ್ತೀಯೋ ಇಲ್ವಾ? ಅದ್ಭುತವಾದಂಥ ಮೆಮೊರೀಸ್, ಸಂಬಂಧ ಅದ್ಭುತವಾಗಿತ್ತು. ಕೇವಲ ನನ್ನ ಜೊತೆ ಮಾತ್ರ ಅಂತಲ್ಲ, ಎಲ್ಲರ ಜೊತೆನೂ. ಆ್ಯಂಡ್ ನಾನು
ಆ ಸವಾಲು ಕೂಡ ಅವ್ರ ಮನೆಯವ್ರ ಹತ್ರ ಹೋದಾಗ ಅವ್ರ ಅಕ್ಕ ನಾನು ಯಾವತ್ತೂ ಮೀಟ್ ಮಾಡಿರಲಿಲ್ಲ. ಆ್ಯಂಡ್ ಅವ್ರ ಅಣ್ಣಂಗೆ ನಾನು ಒಂದೇ ಸತಿ ಪರಿಚಯ ಆಗಿದ್ದೆ. ಅವ್ರ ಅಮ್ಮಂಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ನೋಡಿದ್ರು ಮುಖ ಅಂದರೆ ವಿಡಿಯೋಸಲ್ಲೆಲ್ಲ ಮುಖ ಪರಿಚಯ ಆಯಿತು. ಅವನಂತೂ ಪ್ರತಿ ಬಾರಿನೂ ಕೂಡ ನನ್ನ ಬಗ್ಗೆ ಹೇಳ್ತಿದ್ದಿದ್ದು ನನಗೂ ಗೊತ್ತು. ನಾನು ಹೋಗಿದ ತಕ್ಷಣ, ನಾನು ನೋಡಿದ ತಕ್ಷಣ ಅವ್ರು ಎಷ್ಟು ಜೋರಾಗಿ ನನ್ನ ಹೆಸರನ್ನು ಕೇಳಿಸ್ತಿದ್ದಾರೆ ಗೊತ್ತಾ, ಬಿಟ್ಟು ಹೋದ್ನೆಲ್ಲ ಅವನೇನ ಅಂತ. ಒಂದೇ ಒಂದು ಮಾತು ಕೂಡ ನಾನು ಆಡಿಲ್ಲ ಅಲ್ಲಿ. ಐ ಕಾಂಟ್. ನಾನು ಏನಂತ ಮಾತಾಡಲಿ, ಯಾರಿಗೇನಂತ ಸಮಾಧಾನ ಮಾಡಲಿ? ನಾನು ಕಳ್ಕೊಂಡಿರೋದೇ ತುಂಬ ದೊಡ್ಡದು. ಎಲ್ಲರೂ ಒಂದೊಂದು ಥರ ಕತೆ ಹೇಳ್ತಾರೆ. ಇವನು ಹಿಂಗಾದ, ಹಂಗಾದ, ಹಂಗೆ ಮಾಡಿದ್ದ, ಅಷ್ಟು ಜನ ಸಂಪಾದನೆ ಮಾಡಿ, ಇಷ್ಟು ಜನ ಸಂಪಾದನೆ ಮಾಡಿದ್ದ. ಎಲ್ಲ ನಿಮ್ಮದು ಕತೆಗಳನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಎಲ್ಲನೂ ಕೂಡ ಅವ್ನು ಹಿಂಗೆ ಅಂತ. ಅವರೆಲ್ಲ ಏನು ನನ್ನೊಂದ್ಸರಿನೂ ಭೇಟಿ ಆಗಿಲ್ಲ ಅಂದ್ರೂ ಕೂಡ ನನ್ನ ಹೆಸರು ಅವ್ರ ಮನೆಯಲ್ಲಿ ಅಷ್ಟೊಂದು ಸರಿ ಹೇಳ್ತಿದ್ದಾರೆ ಅಂದರೆ ಅವ್ನು ನನ್ನನ್ನು ಎಲ್ಲಿಟ್ಕೊಂಡು ಯಾವ ರೀತಿ ಒಪಿನಿಯನ್ ಕೊಟ್ಟಿದ್ದಾನೆ ನನ್ನ ಬಗ್ಗೆ ಎಲ್ಲರಿಗೂ ಅಂತ. ಅವನ ಆಫೀಸಿಗೆ ಕರೀತಿದ್ದ, ಬಾ ನನ್ನ ಆಫೀಸ್ಗೆ ಬರಬೇಕು ಅಂತ ಶುರುವಾಗಿದ್ದು. ಆಲ್ಮೋಸ್ಟ್ 1-2 ವರ್ಷದಿಂದನೂ ಕರೀತಿದ್ದ. ನಾನು ಹೋಗೋಕ್ಕಂತೂ ಆಗಿಲ್ಲ. ಆ ರೂಮಲ್ಲಿ ಒಂದು ಫೋಟೋ ಹಾಕಿದ್ದ, ಅದು ವೀಡಿಯೋಗಳಲ್ಲಿ ತೋರಿಸಿದ್ದ ನನಗೆ. ಈ ಸರಿ ಅದನ್ನು ನಾನು ಏನು ಕೇಳಬೇಕು, ನಾನು ಸಾವಿಂದ ಬರಬೇಕಾದ್ರೂ ಅಷ್ಟೇ ನಾನು ಸೈಲೆಂಟ್ ಆಗೇನೆ ಬಂದ್ಬಿಟ್ಟೆ. ನಾನು ಯಾರ ಜೊತೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಇಟ್ ವಾಸ್ ಅನ್ಬೇರೇಬಲ್. ದ ಸಿಚುವೇಶನ್ ಆರ್ ಆ ಘಟನೆ ವಾಸ್ ಅನ್ಬಿಲೀವಬಲ್, ಅನ್ಎಕ್ಸ್ಪೆಕ್ಟೆಡ್. ಇಫ್ ಅವನೇನಾದರೂ ಈಗ ನಾನು ವಿಡಿಯೋ ಮಾಡಬೇಕಾದ್ರೆ ಅಥವಾ ಈ ಟೈಮಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿದ್ರೆ, ಓನ್ಲಿ ಥಿಂಗ್ ಐ ಆಸ್ಕ್ ಮಿಸ್ ಮತ್ತೆ ಬರಬೇಡ, ನಾನು ಯಾವತ್ತೂ ನಿನ್ನ ಮತ್ತೆ ಹೊಟ್ಟೆ ಬಾ ಅಂತ ಕರೆಯೋದಿಲ್ಲ. ಹೊಟ್ಟೆವರ್ ನೀನು ತೃಪ್ತಿಯಾಗಿದ್ದೆ ಲೈಫಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲಿದೆಯೋ ಅಲ್ಲಿ ಚೆನ್ನಾಗಿರು, ಮತ್ತೆ ಬರಬೇಡ ಅಂತಲೇ ಹೇಳ್ತೀನಿ. ಯಾರು ನಿನ್ನ ಎಷ್ಟು ಮಿಸ್ ಮಾಡ್ಕೋತಾರೋ ಗೊತ್ತಿಲ್ಲ, ಬಟ್ ಐ ರಿಯಲಿ ಮಿಸ್ ಯು. ತುಂಬ ಜನಕ್ಕೆ ನಿನ್ನ ಅಗತ್ಯತೆ ಇತ್ತು, ಅವಶ್ಯಕತೆ ಇತ್ತು. ನಿನ್ನ ಧೈರ್ಯ, ನಿನ್ನ ಮನಸ್ಥಿತಿ, ಇದೆಲ್ಲನೂ ಕೂಡ ತುಂಬ ಜನ ನೋಡಿ ಕಲಿಯೋಕಿತ್ತು. ಎಲ್ಲ ಹೋಯಿತು. ಅದು ನಂಗೆ ಗೊತ್ತಿಲ್ಲ. ನನಗೆ ಸೀರಿಯಸ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಇದ್ದಷ್ಟು ದಿನ ತುಂಬ ನೆನಪುಗಳಿದೆ ನನಗೆ. ತುಂಬ ಮೈಸೂರಲ್ಲಿ ನಾವು ಝೂ ಎಲ್ಲ ಸುತ್ತಾಡಿರೋದಾಗಿರ್ಬೋದು, ಕರಳಿಕೆರೆಗೆ ಹೋಗಿರೋದಾಗಿರ್ಬೋದು, ನಾನು ತಲೆಕಾಡಿಗೆ ಹೋಗಿದ್ದಂತೂ ಅಬ್ಸಲ್ಯೂಟ್ ಮೆಮೊರೀಸ್. ಅದು ಫ್ಯಾಂಟಾಸ್ಟಿಕ್ ಇಟ್ ವಾಸ್. ಎಲ್ಲ ಮೆಮೊರೀಸ್ ಇದೆ. ನಾಡಿದ ಮಾತುಕತೆಗಳು, ನಿನ್ನ ಜೊತೆ ಕೂತ್ಕೊಂಡು ಸುಳ್ಯದಲ್ಲಿ ನಾವು ಓಡಾಡ್ತಿದ್ದು, ಅಲ್ಲಿ ಸುತ್ತಾಡಿರೋದು, ಅಲ್ಲಿ ನಾವು ಮಾತಾಡ್ತಿದ್ದು, ಅರುಣಿಗೆ ರೇಗಿಸ್ತಿದ್ದು. ದೇ ಸೋ ಮೆನಿ ಥಿಂಗ್ಸ್ ಆ್ಯಕ್ಚುಲಿ. ರಾಹುಲ್ಗೆ ನಾವು ಛೇಡಿಸ್ತಿದ್ದು, ನಾವು ಊರಿಗೆ ಬಂದಾಗೆಲ್ಲ ಸುತ್ತಾಡಿದ್ವಿ, ಏನೆಲ್ಲ ಮಾತಾಡಿದ್ವಿ, ಎಲ್ಲ ನೆನಪಿದೆ ನನಗೆ. ಅನ್ಎಕ್ಸ್ಪೆಕ್ಟೆಡ್, ಬಟ್ ಡೆಫಿನೆಟ್ಲಿ ಐಲ್ ಮಿಸ್ ಯು. ಗೆಳೆತನೇ ಅನ್ನಿಸಲ್ಲ ನನಗೆ ಯಾವತ್ತೂ ಕೂಡ. ನಂದೇನೋ ವಿಚಾರ ಬಂದಾಗ ಫ್ರೆಂಡ್ಸ್ ಅಂತ ನನಗೆ ತಲೆಯಲ್ಲೇ ಇಲ್ಲ. ಇಟ್ಸ್ ಲೈಕ್ ಇಟ್ ವಾಸ್ ಮೋರ್ ದೆನ್ ಅ ಬ್ರದರ್. ನಾನೇನು ಕೇಳಿದ್ರೂ ಕೂಡ ಇಲ್ಲ ಅಂತಿರಲಿಲ್ಲ. ಈ ಸೋ ಎವ್ರಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ಮೈಂಡ್. ಅವ್ನಿಗೆ ತುಂಬ ಆಸೆ ಇತ್ತು ನಾನು ಬೆಳಿಬೇಕು ಅಂತ. ನಾನು ಯಾವಾಗ ಅವ್ನಿಗೆ ನಾನು ಇನ್ಸ್ಟಾಗ್ರಾಮ್ ಗ್ರೋ ಆಗಿ ಶುರುವಾಯಿತು, ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ನಿಂಗೆ ಟೈಮ್ ಬಂತು, ಈಗ ಬೆಳೀತಿದ್ಯಾ, ಯೂಟ್ಯೂಬಲ್ಲಿ ನೀನು ಹಿಂಗೆ ಬೆಳಿಬೇಕು. ನಾನು ಬೆಳಿಬೇಕು ಅಂತ ಆಸೆ ಇತ್ತು. ಐ ಹೋಪ್ ನಾನು ನಿನ್ನೆಲ್ಲ ಆಸೆಗಳನ್ನೂ ಕೂಡ ಈಡೇರಿಸ್ತೀನಿ ನನ್ನ ವಿಚಾರದಲ್ಲಿ. ನೀನು ಯಾರ್ಯಾರನ್ನ ನನ್ನ ಪ್ರತಿ ಬಾರಿ ನೀವು ಕೇಳ್ತಿದ್ದು ನನ್ನ ಮೀಟ್ ಆದಾಗ, ಅವರೆಲ್ಲರಿಗೂ ಕೂಡ ನಿನ್ನ ಬಗ್ಗೆ ಗೊತ್ತಿವಾಗ, ನೀವನ್ ಅವರು ಕೂಡ ತುಂಬ ಬೇಜಾರು ಮಾಡ್ಕೋತಿದ್ರು, ಮಿಸ್ ಮಾಡ್ಕೋತಿದ್ರು. ಆದರೂ ತಪ್ಪು ಮಾಡಿದೆ ನೀನು. ನಾನು ಮರಿತೀನಿ ಇದನ್ನು, ನಾನು ಕ್ಷಮಿಸ್ತೀನಿ ಕೂಡ ನಿನ್ನನ್ನು. ಡೆಫಿನೆಟ್ಲಿ ನಾನು ನಿನ್ನ ಮೀಟ್ ಆಗೇ ಆಗ್ತೀನಿ. ಅದು ನಿಂಗೂ ಚೆನ್ನಾಗುತ್ತೆ. ಸದ್ಯಕ್ಕೆ ಸ್ವಲ್ಪ ಟೈಮ್ ಖುಷಿಯಾಗಿದ್ದು ನೀನೇನ ಸೇರೋವರೆಗೂ ಕೂಡ. ಮಾಡೋಕ್ಕೆ ತುಂಬ ಕೆಲಸ ಇದೆ. ನೀನು ಬಿಟ್ಟು ಹೋಗಿದ್ಯಾ, ಅದನ್ನು ಕೂಡ ಮಾಡಬೇಕು.
I don't know what to say. ಬಟ್ ಒಂದೊಂದು ಸತ್ಯ ನನಗೆ ಗೊತ್ತು, ನೀನು ಮತ್ತೆ ಹುಟ್ಟಿರೋದಿಲ್ಲ, ನೀನು ನಿಜವಾಗ್ಲೂ ಶಾಂತಿ ಅನ್ನೋದು ಸಿಕ್ಕಿರುತ್ತೆ. ವಿಲ್ ಬಿ ಇನ್ ಪೀಸ್. ಐ ನೋ ಯು ಆರ್ ಆಲ್ವೇಸ್ ಇನ್ ಪೀಸ್ ಆ್ಯಂಡ್ ವಿಲ್ ಬಿ ಇನ್ ಪೀಸ್. ಅಷ್ಟೇ, ಸದ್ಯಕ್ಕೆ ಎಲ್ಲಿದೆಯೋ ಅಲ್ಲಿ ಖುಷಿ ಆಗಿದೆ. ದಟ್ಸ್ ವಾಟ್ ಐ ಪ್ರೇ ಫಾರ್. ಆ್ಯಂಡ್ ಐ ಡೋಂಟ್ ನೋ, ಇದು ನಿಮಗೆಲ್ಲ ನೋಡಿದವ್ರಿಗೆ ಎಷ್ಟು ಎಮೋಷ್ನಲ್ ಆಗಿತ್ತು ಈ ವಿಡಿಯೋ ಅಂತ ಗೊತ್ತಿಲ್ಲ. ಬಟ್ ಈ ಥರ ಪೀಪಲ್, ಈ ಥರ ಇರೋರು ಇರ್ತಾರೆ ನಮ್ಮ ಸುತ್ತಮುತ್ತ. ಆ್ಯಂಡ್ ಹೇಳ್ದೆ ಕೇಳದೆ ಬಿಟ್ಟು ಹೋಗ್ತಾರೆ. ಯಾರನ್ನೂ ಹೇಳಿಬಿಟ್ಟು ಹೋಗೋರು ತುಂಬ ಕೆಡವೆ. ಬಟ್ ಸ್ಟಿಲ್ ನಿಮ್ಮ ಇಫ್ ಯು ವಾಂಟ್ ಟು ಶೇರ್ ಸಮಥಿಂಗ್, ನನ್ನ ಗೆಳೆಯನ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಗೆಳೆತನದ ಸಂಬಂಧಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಗೆಳೆಯರ ಬಗ್ಗೆ ನೀವು ಮಾತಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಕಮೆಂಟ್ಸಲ್ಲಿ ಶೇರ್ ಮಾಡ್ಬೋದು. ಆ್ಯಂಡ್ ಐ ಡೋಂಟ್ ನೋ, ಯಾರಿಗಾದರೂ ಹೇಳೋದಿಷ್ಟೇ, ಚೂರು ಎಚ್ಚರಿಕೆಯಿಂದ ಇರಿ. ನಿಮಗೋಸ್ಕರ ನಿಮ್ಮ ಗೆಳೆಯರು, ನಿಮ್ಮ ಮನೆಯವರೆಲ್ಲರೂ ಕೂಡ ಕಾಯ್ಕೊಂಡಿರ್ತಾರೆ. ನಾಳೆ ಮೀಟ್ ಮಾಡ್ತೀವಿ, ಸಂಜೆ ಮೀಟ್ ಮಾಡ್ತೀವಿ, ಮಧ್ಯಾಹ್ನ ಮೀಟ್ ಮಾಡ್ತೀವಿ ಅಂತ. ಏನು 10 ನಿಮಿಷ ಮೀಟ್ ಮಾಡಿಬಿಡ್ತೀವಿ ಅನ್ನಂಗೆಲ್ಲ ಕಾಯ್ಕೊಂಡಿರ್ತೀವಿ. ನೀವು ಈ ರೀತಿ ಚೂರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೂ ಕೂಡ ಯಾವುದು ಒಳ್ಳೆಯದಲ್ಲ. ಸೊ ಚೂರು ಜೋಪಾನವಾಗಿರಿ. ಆ್ಯಂಡ್ ನೀವು ಪ್ರೀತಿಸೋರ್ಗು ಕೂಡ ಹೇಳಿ, ಎಚ್ಚರಿಕೆಯಿಂದ ಗಾಡಿ ಓಡಿಸಿ, ಹೆಲ್ಮೆಟ್ ಹಾಕಿದ್ಮೇಲೆ ಕ್ಲಿಪ್ ಹಾಕಿರಿ. ಏನು ಪ್ರಿಕಾಷನ್ಸ್ ಎಲ್ಲ ಯೂಸ್ ಮಾಡಿ. ಇವನ್ನೆಲ್ಲ ಯೂಸ್ ಮಾಡಿನೂ ಕೂಡ ನಮ್ಮನ್ನ ಬಿಟ್ಟು ಹೋಗಿದ್ದಾನೆ. ಬಟ್ ಸ್ಟಿಲ್ ಏನೇನು ಕೇರ್ ಮಾಡಬೇಕು ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ. ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡಬೇಡಿ. ಫೋಕಸ್ ರೋಡ್ ಮೇಲೆ ಇರಲಿ, ರಸ್ತೆ ಮೇಲೆ ಇರಲಿ, ಸುತ್ತಮುತ್ತ ಗಾಡಿ ಓಡಿಸ್ತಿರೋರ ಮೇಲೆ ನಿಗಾ ಇರಲಿ. ಕರ್ವ್ಸಲ್ಲಿ ಜೋಪಾನವಾಗಿ ಟರ್ನ್ ಮಾಡಿ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಸೊ ದಟ್ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮಿಂದ ನಿಮಗೆ ಗೊತ್ತಿಲ್ಲದೇ ಖುಷಿಯಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. That's all I can say. And ಸದ್ಯಕ್ಕಷ್ಟೇ ಗೊತ್ತಿಲ್ಲ ನನಗೆ ಏನು ಒಳ್ಳೇದಾಗ್ತಿದೆ ಕೆಟ್ಟದಾಗ್ತಿದೆ ಅಂತ. ಬಟ್ ಎಲ್ಲದೂ ಒಳ್ಳೇದಕ್ಕೇ ಆಗ್ತಿದೆ ಅಂತ ನಂಬಿದ್ದೀನಿ. ಒಳ್ಳೇದಕ್ಕೇ ಈ ಘಟನೆಗಳು ಕೂಡ ಆಗಿರ್ಬೋದು. ಐ ಡೋಂಟ್ ನೋ ಯಾವುದಕ್ಕಿಂತ ಅಂತ, ಬಟ್ ಒಳ್ಳೇದಕ್ಕೇ ಆಗಿರುತ್ತೆ. ಥ್ಯಾಂಕ್ಸ್. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ನನಗೆ ಏನಂತ ಗೆಳೆಯ ಸಿಕ್ಕಿದ್ದಕ್ಕೆ. ತುಂಬ ಕಲ್ತಿದ್ದೀನಿ. ತುಂಬ ಜನಕ್ಕೆ ನಿನ್ನಿಂದ ನಾನು ಕಲ್ತಿದ್ದೆ, ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರೋ ಒಂದು ಮಾತಿನೊಂದಿಗೆ ನಿಮ್ಮ ಕಡೆಯಿಂದ ಹೇಳಿ ಅಷ್ಟೇ. ಅದನ್ನು ಬಿಟ್ಟು ನಾನೇನೋ ಹೇಳೋಕ್ಕಾಗಲ್ಲ.